ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ನಡೆದಂತಹ ಈ ಒಂದು ಚುನಾವಣೆಯಲ್ಲಿ ಸರ್ವಸಮ್ಮತವಾಗಿ ನನ್ನನ್ನ ಮತ್ತು ಮಾಗಡಿ ತಾಲೂಕಿನ ಕುದೂರು ಕ್ಷೇತ್ರದಿಂದ ಆಯ್ಕೆಯಾದಂತ ರಾಜಣ್ಣ ಅವರನ್ನ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಇವತ್ತು ನನ್ನನ್ನ ಅಧ್ಯಕ್ಷರನ್ನಾಗಿ ಆಗಬೇಕು ಅಂತ ಹೇಳಿ ಒಕ್ಕಲಿಗರ ತೀರ್ಮಾನದಂತೆ ಇವತ್ತು ನನ್ನನ್ನ ಆಯ್ಕೆ ಮಾಡಿದ್ದಾರೆ. ಎಲ್ರಿಗೂ ಕೂಡ ವೈಯಕ್ತಿಕವಾಗಿ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಏನು ಚುನಾವಣೆ ನಡೀತು, ಈ ಚುನಾವಣೆಯಲ್ಲಿ ಬಹುತೇಕ ರಾಜಕೀಯ ಪಕ್ಷಗಳ ಹಿನ್ನೆಲೆ ಇದ್ರೂ ಕೂಡ ಈ ಸಹಕಾರ ಸಂಸ್ಥೆ ಉಳಿಬೇಕು. 65 ವರ್ಷಗಳ ಇತಿಹಾಸ ಇರತಕ್ಕಂತ ಈ ಒಂದು ಸಂಸ್ಥೆ ಬೆಂಗಳೂರು ಹಾಲು ಒಕ್ಕೂಟ ಇದರ ಜವಾಬ್ದಾರಿಯನ್ನ ಹೊರಬೇಕು ಅಂತ ಹೇಳಿ ಎಲ್ಲ ನಾಯಕರು ನಿರ್ದೇಶಕರುಗಳು ತೀರ್ಮಾನ ಮಾಡಿ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ವಿಶೇಷವಾಗಿ ಈ ಒಕ್ಕೂಟದ ಎಲ್ಲ ರೈತ ಬಾಂಧವರು ಹಾಲು ಉತ್ಪಾದಕರು ಬಹಳಷ್ಟು ನಿರೀಕ್ಷೆಯನ್ನ ಇಟ್ಟು ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ನಂಬಿಕೆಯನ್ನ ಇಟ್ಟಿದ್ದಾರೆ. ಏನಾದ್ರು ಒಂದು ಹೊಸ ಬದಲಾವಣೆಯನ್ನ ತರ್ತೇವೆ ಅಂತ ಹೇಳಿ. ಖಂಡಿತ ಏನು ಹಾಲು ಉತ್ಪಾದಕರಿದ್ದಾರೆ, ನಿರ್ದೇಶಕರುಗಳಿದ್ದಾರೆ, ಎಲ್ಲರ ಸಹಕಾರವನ್ನ ಪಡೆದು ಒಕ್ಕೂಟದ ಎಲ್ಲ ಕಾರ್ಮಿಕರ ಸಹಕಾರವನ್ನ ಪಡೆದು ಖಂಡಿತ ಈ ಬೆಂಗಳೂರು ಹಾಲು ಒಕ್ಕೂಟಕ್ಕೆ ನ್ಯಾಯ ಒದಗಿಸತಕ್ಕಂತ ರೈತರಿಗೆ ಏನು ಆಲೋಚನೆಗಳನ್ನ ಇಟ್ಕೊಂಡಿದ್ದಾರೆ, ಕನಸನ್ನ ಇಟ್ಕೊಂಡಿದ್ದಾರೆ, ಅದನ್ನ ಆದಷ್ಟು ಪ್ರಾಮಾಣಿಕವಾಗಿ ಶಕ್ತಿ ಮೀರಿ ಕೆಲಸ ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ.